ಹಾಗೂ ಈ ಕೇಸ್ನ ನೇತೃತ್ವ ವಹಿಸಿರೋದು ಸಕಲೇಶಪುರ ಡಿವೈಎಸ್ಪಿ ಹಾಗೂ ವಿಚಾರಣೆ ನಂತರ ಸೂರಜ್ರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಸೂರಜ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೀಗಾಗಿ ಡಿವೈಎಸ್ಪಿ ಅವರೇ ಅವರ ನೇತೃತ್ವದಲ್ಲಿ ಒಂದು ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ ಎಫ್ಐಆರ್ ದಾಖಲಾದ ನಂತರ ಅವರ ಒಂದು ಬಂಧನದ ಒಂದು ಭೀತಿ ಏನಿದೆ ಅದಿನ್ನಷ್ಟು ಜಾಸ್ತಿ ಆಗಿದೆ. ಸಕಲೇಶಪುರ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ಇದರ ನಂತರ ಸೂರಜ್ರನ್ನ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೀಗ ದಟ್ಟವಾಗಿದೆ. ಸೊ ಬಹುತೇಕ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಕಸ್ಮಾತ್ ಏನಾದರೂ ಅವ್ರು ಕೇಳುವಂತಹ ಪ್ರಶ್ನೆಗೆ ಪೂರಕವಾದಂತಹ ಒಂದು ಉತ್ತರವನ್ನ ಕೊಟ್ಟಿಲ್ಲ ಅಂತಂದ್ರೆ ಅಥವಾ ಅಸಮರ್ಪಕ ಉತ್ತರ ಅಂತ ಅನಿಸಿದ್ರೆ ಆಗ ಅವ್ರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಸಕಲೇಶಪುರ ಡಿವೈಎಸ್ಪಿ ಪ್ರಮೋದ್ ಕುಮಾರ್ನಿಂದ ಒಂದು ದೂರೇನು ದಾಖಲಾಗಿತ್ತು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸೊ ಅದರ ಒಂದು ತನಿಖೆಯನ್ನ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ನಡೆಸ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಸೂರಜ್ ರೇವಣ್ಣ ಅವ್ರಿಗೂ ಕೂಡ ಇನ್ವೆಸ್ಟಿಗೇಷನ್ ಮಾಡಲಾಗ್ತಿದೆ, ಎನ್ಕ್ವೈರಿ ಮಾಡಲಾಗ್ತಾ ಇದೆ. ಸೊ ಅಕಸ್ಮಾತ್ ಏನಾದರೂ ಈ ಒಂದು ಪ್ರಶ್ನೆಗಳಿಗೆ ಅಂದರೆ ಪೊಲೀಸರು ಏನು ಕೇಳ್ತಾರೆ ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ಸಮರ್ಪಕವಾದಂತಹ ಉತ್ತರ ಅವ್ರ ಕಡೆಯಿಂದ ಬಂದಿಲ್ಲ ಅಂತಂದರೆ ಆಗ ಸೂರಜ್ ರೇವಣ್ಣ ಅವ್ರಿಗೆ ಕಂಟಕ ಆಗೋದು, ಎದುರಾಗೋದು ಬಹುತೇಕ ಫಿಕ್ಸ್ ಅಂತ ತಿಳಿದು ಬಂದಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಒಂದು ದೂರು ದಾಖಲಾಗುತ್ತೆ, ಅದರ ಬೆನ್ನಲ್ಲೇ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಒಂದು ಕಡೆ ಸಂತ್ರಸ್ತ ಯುವಕನನ್ನ ಬೆಂಗಳೂರಿನ ಕಡೆ ಪೊಲೀಸರು ಮೆಡಿಕಲ್ ಚೆಕಪ್ಗೋಸ್ಕರ ಕರ್ಕೊಂಡ್ ಬರ್ತಿದ್ದಾರೆ. ಮತ್ತೊಂದು ಕಡೆ ಹಾಸನದಲ್ಲಿ ಹೊಳೆನರಸೀಪುರದ ಗ್ರಾಮಾಂತರ ಠಾಣೆಯಲ್ಲಿ ಸೂರಜ್ ರೇವಣ್ಣ ಅವರ ವಿಚಾರಣೆ ಕೂಡ ತೀವ್ರಗತಿಯಲ್ಲಿ ನಡೀತಾ ಇದೆ. ಓವರ್ ಆಲ್ ಆಗಿ ಹೆಚ್ಚಿನ ಡೀಟೇಲ್ಸ್ ಈ ಒಂದು ಕೇಸ್ ಬಗ್ಗೆ ಕೊಡೋ ಹಾಗಿದ್ರೆ ರಾಹುಲ್, ಏನು ಅಸಹಜ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೊಳೆನರಸೀಪುರದ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ನೀವು ನೋಡ್ತಾ ಇರ್ಬೋದು, ಹಾಸನದ ಎನ್ಆರ್ ವೃತ್ತದಲ್ಲಿ ಏನಿದೆ ಇಲ್ಲಿ ಸೆಂಟ್ ಠಾಣೆ ಇರುವಂಥದ್ದು, ಇಲ್ಲಿ ನಗರ ಸ್ಟೇಷನ್ ಇರ್ಬೋದು, ಗ್ರಾಮಾಂತರ ಸ್ಟೇಷನ್ ಇರ್ಬೋದು, ಇದಲ್ಲದೆ ಡಿವೈಎಸ್ಪಿ ಕಚೇರಿ ಕೂಡ ಇಲ್ಲೇ ಇರೋದು, ಮತ್ತು ಸೆಂಟ್ ಠಾಣೆನೂ ಇಲ್ಲೇ ಇರೋಂಥದ್ದು. ಈಗ ಸುಮಾರು ಕಳೆದ 4 ಗಂಟೆಗಳಿಂದ ಡಾಕ್ಟರ್ ಪ್ರಜ್ವಲ್ ರೇವಣ್ಣ ಏನು MLC ಪ್ರಜ್ವಲ್ ರೇವಣ್ಣಗೆ ತೀವ್ರವಾದ ವಿಚಾರಣೆ ನಡೆಸ್ತಾ ಇರೋಂಥದ್ದು. ಅಂದರೆ IPC ಸೆಕ್ಷನ್ 377, 342 ಮತ್ತು 506 ಅಡಿಯಲ್ಲಿ ಏನು ಪ್ರಕರಣಗಳು ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತೀವ್ರವಾದ ವಿಚಾರಣೆ ನಡೆಸ್ತಾ ಇರ್ತದೆ. ಇನ್ನೊಂದೆಡೆ ಏನು ಹೊಳೆನರಸೀಪುರದಲ್ಲಿ ನಗರ ಠಾಣೆಗೆ ಈಗಾಗಲೇ ಸಂತ್ರಸ್ತ ಯುವಕನನ್ನು ಕರ್ಕೊಂಡ್ಬಂದಿದ್ರು, ಆತನ ವಿಚಾರಣೆಯನ್ನು ಕೂಡ ನಡೆಸಿದ್ರು. ASP ಏನು ವೆಂಕಟೇಶ್ ನಾಯ್ಡು ಅವ್ರ ನೇತೃತ್ವದಲ್ಲಿ ತೀವ್ರ ವಿಚಾರಣೆ ಕೂಡ ನಡೆಸಿದ್ರು. ತದನಂತರ ಆತನಿಗೆ ವೈದ್ಯಕೀಯ ಪರೀಕ್ಷೆಗೋಸ್ಕರ ಆತನನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿರೋಂಥದ್ದು. ಅಂದರೆ ನಾನು ಹಾಸನದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ನಾನು ವೈದ್ಯಕೀಯ ಪರೀಕ್ಷೆಯನ್ನು ನಾನು ಮಾಡಿಸ್ಕೊಳಲ್ಲ, ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತಲೂ ಕೂಡ ಆತ ಡಿಮ್ಯಾಂಡ್ ಮಾಡ್ದ, ಒತ್ತಾಯ ಮಾಡ್ದ, ಆಗ್ರಹ ಪಡಿಸ್ತಾ ಅಂತಲೇ ಹೇಳ್ಬೋದು. ಈ ಕಾರಣಕ್ಕೋಸ್ಕರ ಆತನನ್ನು ಈಗ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ. ಇನ್ನೊಂದೆಡೆ MLC ಪ್ರಜ್ವಲ್ ಏನು ಸೂರಜ್ ರೇವಣ್ಣನಿಗೆ ಇಲ್ಲಿ ತೀವ್ರವಾದ ವಿಚಾರಣೆ ನಡೆಸ್ತಾ ಇರೋಂಥದ್ದು. ಏನು ಸಕಲೇಶಪುರದ DYSP ಪ್ರಮೋದ್ ಏನಿದ್ದಾರೆ ತನಿಖಾಧಿಕಾರಿ, ಅವರ ನೇತೃತ್ವದಲ್ಲಿ ತೀವ್ರವಾದ ವಿಚಾರಣೆ ಕೂಡ ನಡೀತಾ ಇರೋಂಥದ್ದು. ಇದಲ್ಲದೆ ASP ತಮ್ಮಯ್ಯವರು ಕೂಡ ಅಲ್ಲಿರೋಂಥದ್ದು. ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಬೀಡ್ಬಿಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಾದರೂ ಕೂಡ ಏನು ಸೂರಜ್ ರೇವಣ್ಣನ ವಶಕ್ಕೆ ತೆಗೆದುಕೊಂಡಂಥ ಸಾಧ್ಯತೆ ಇರೋಂಥದ್ದು ರಾಹುಲ್. ಮತ್ತೊಂದು ಕಡೆ ಈ ಒಂದು ಪ್ರಕರಣದ ಒಂದು ನೇತೃತ್ವ ಏನು ವಹಿಸಿದ್ದಾರೆ ಸಕಲೇಶಪುರ DYSP ಪ್ರಮೋದ್ ಕುಮಾರ್, ಅವರ ಬಗ್ಗೆ ಮಾತಾಡಲೇಬೇಕು ಕಿರಣ್. ಯಾಕೆ ಅಂತಂದ್ರೆ ಪ್ರೆಸಿಡೆನ್ಷಿಯಲ್ ಮೆಡಲ್ನೂ ಕೂಡ ಅವರು ಪಡ್ಕೊಂಡಿದ್ದಾರೆ. ಅಂಥ ಆಫೀಸರ್ ಈ ಕೇಸ್ನ ನೇತೃತ್ವ ವಹಿಸಿರೋದು. ಸೊ ಪ್ರಕರಣದ ಪ್ರತಿಯೊಂದು ಲೂಪ್ ಹೋಲ್ನು ಕೂಡ ಅವರು ತೆಗೆದು ಆಚೆ ತೋರಿಸುವಂಥ ಒಂದು ಕೆಲಸವನ್ನ ಮಾಡ್ತಾರೆ. ಸೊ ಇನ್ನಷ್ಟು ಸ್ಟ್ರಿಕ್ಟ್ ಆಗುತ್ತಾ ಅಥವಾ ಈ ಪ್ರಕರಣದಿಂದಾಗಿ ಸೂರಜ್ ರೇವಣ್ಣ ಅವ್ರಿಗೆ ಸಂಕಷ್ಟ ಬರುತ್ತಾ? ಹೆಚ್ಚಿನ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ಈಗ ಸದ್ಯಕ್ಕೆ ಏನು ಪೊಲೀಸರ ವಶದಲ್ಲಿ ಸೂರಜ್ ರೇವಣ್ಣ ಇರೋಂಥದ್ದು ಸಾಕಷ್ಟು ವಿಚಾರಣೆ ಕೂಡ ನಡೆಸ್ತಾರೆ ಕಳೆದ 4-5 ಗಂಟೆಗಳಿಂದ. ಇದಲ್ಲದೆ ಮೇನ್ ಕಿಂಗ್ ಪಿನ್ ಶಿವಕುಮಾರ್ ಏನು ನಿನ್ನೆ ಪ್ರಕರಣ ದಾಖಲು ಮಾಡಿದ್ದ, ಅಂದರೆ ಸಂತ್ರಸ್ತ ಯುವಕ ಏನು ಬ್ಲಾಕ್ ಮೇಲ್ ಮಾಡ್ದ, 5 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ದ ಅಂತ ಆತನಿಗೋಸ್ಕರ ಹುಡುಕಾಟ ಮಾಡ್ತಿದ್ದಾರೆ. ಆತನಿಗೋಸ್ಕರ ಶೋಧ ಕಾರ್ಯಾಚರಣೆ ಕೂಡ ಒಂದು ಸಪ್ರೇಟ್ ಟೀಮ್ ಹೋಗಿದೆ. ಆತನನ್ನು ಕೂಡ ಸದ್ಯದಲ್ಲೇ ವಶಕ್ಕೆ ತೆಗೆದುಕೊಂಡು ಆತನನ್ನು ಕೂಡ ಏನು ಸೆಂಟ್ ಠಾಣೆಯಲ್ಲಿರುವಂಥ ಸೂರಜ್ ರೇವಣ್ಣನ ಮುಂದೆ ಕರ್ತಾರೆ ಮತ್ತು ಇಬ್ಬರಿಗೂ ಮುಖಾಮುಖಿ ಮಾತಾಡಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇದಲ್ಲದೆ ಮೊದಲು ಈಗ ಪೊಲೀಸರು ಸೂರಜ್ ರೇವಣ್ಣ ವಶಕ್ಕೆ ತೆಗೆದುಕೊಂಡಿದ್ದಾರೆ. ನಂತರ ಇನ್ನು ಕೆಲವೇ ಗಂಟೆಯಲ್ಲಿ ಬಹುತೇಕ ಬಂಧನ ಗ್ಯಾರಂಟಿ ಅಂತ ಕೂಡ ಹೇಳಲಾಗ್ತಿದೆ ರಾಹುಲ್.
ರೈಟ್ ಕಿರಣ್, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ಜೆಡಿಎಸ್ನ ಎಂಎಲ್ಸಿ ಸೂರಜ್ ರೇವಣ್ಣ ಅವರ ಬಂಧನ ಬಹುತೇಕ ಖಚಿತವಾಗ್ತಾ ಇದೆ. ಯಾಕಂದ್ರೆ ಅವರ ವಿರುದ್ಧ ಸೆಂಟ್ ಠಾಣೆಯಲ್ಲಿ ಜೊತೆಗೆ ಹಾಸನದ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೊ ಎಫ್ಐಆರ್ ಯಾವ ಸೆಕ್ಷನ್ ಅಲ್ಲಿ ಅಥವಾ ಅದರ ಅಡಿಯಲ್ಲಿ ದಾಖಲಾಗಿದೆ ಅಂತ ನೋಡ್ತಾ ಹೋದ್ರೆ ಐಪಿಸಿ ಸೆಕ್ಷನ್ 377, 342 ಹಾಗೂ 506ರ ಅಡಿಯಲ್ಲಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಒಬ್ಬ ಸಂತ್ರಸ್ತ ಯುವಕ ನನ್ನ ಮೇಲೆ ಅಸಹಜ ಅಥವಾ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯ ನಡೆದಿದೆ, ಸೂರಜ್ ರೇವಣ್ಣ ಅವರಿಂದಾಗಿ ನನ್ನ ಮೇಲೆ ದೌರ್ಜನ್ಯ ನಡೆದಿದೆ ಅನ್ನುವಂಥ ಒಂದು ದೂರನ್ನ ಅವರು ದಾಖಲು ಮಾಡ್ತಾರೆ. ಆ ದೂರಿನ ಬೆನ್ನಲ್ಲೇ ಇದೀಗ ಸೂರಜ್ ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗಿರೋದು. ಆ ದೂರಿನ ಅನ್ವಯ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಸತತ 4 ಗಂಟೆಗಳಿಂದ ಸೂರಜ್ ರೇವಣ್ಣ ಅವರ ಒಂದು ವಿಚಾರಣೆ ನಡೀತಾ ಇದೆ ಹಾಗೂ ಅವರ ಬಂಧನ ಬಹುತೇಕ ಇನ್ನೇನು ಆಗುತ್ತೆ ಅಂತ ಕೂಡ ಇದೀಗ ಮಾಹಿತಿ ಲಭ್ಯವಾಗಿದೆ. ಹಾಸನದ ಗ್ರಾಮಾಂತರ ಠಾಣೆಯಲ್ಲಿ ಒಬ್ಬ ವ್ಯಕ್ತಿ ದೂರನ್ನ ದಾಖಲು ಮಾಡ್ತಾನೆ. ಅಂದರೆ ಸಂತ್ರಸ್ತ ಯುವಕ ಬಂದು ದೂರನ್ನ ಕೊಡ್ತಾನೆ. ಜೆಡಿಎಸ್ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ಅವರು ನನ್ನ ಮೇಲೆ ಅಸಹಜ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಡಿಸಿಗೆ, ಡಿಜಿ, ಐಜಿಪಿಗೆ ಜೊತೆಗೆ ಗೃಹ ಮಂತ್ರಿಗಳಿಗೂ ಕೂಡ ಪತ್ರ ಬರೆದಿದ್ದ ಅನ್ನುವಂಥ ಮಾಹಿತಿ ಇವತ್ತು ಲಭ್ಯವಾಗಿತ್ತು. ಸೊ 3 ಜನಕ್ಕೆ ಪತ್ರವನ್ನು ಬರೆದು ಇವರ ಮೇಲೆ ನೀವು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒಂದು ದೂರನ್ನ ದಾಖಲು ಮಾಡ್ತಾನೆ. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹಾಸನದ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಐಪಿಸಿ ಸೆಕ್ಷನ್ 377, 342 ಹಾಗೂ 506ರ ಅಡಿಯಲ್ಲಿ ಒಂದು ಎಫ್ಐಆರ್ ದಾಖಲಾಗುತ್ತೆ. ಆ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಇದೀಗ ಸೂರಜ್ ರೇವಣ್ಣ ಅವರಿಗೆ ಬಂಧನದ ಭೀತಿ ಇದೀಗ ಎದುರಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.